ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಒಂದು ಕ್ಷಣ ಯೋಚನೆ ಮಾಡೋಣ. ನಮ್ಮ ಎಲ್ಲರ ಜೀವನದಲ್ಲಿ ತಿಳಿದೋ ತಿಳಿಯದೆ ಮಾಡಿದ ತಪ್ಪುಗಳು, ಆ ಕರ್ಮಗಳ ಒಂದು ದೊಡ್ಡ ಮೂಟೆ ಬೆನ್ನ ಮೇಲೆ ಇರುತ್ತೆ. ಒಂದು ಭಾರದ ಹಾಗೆ. ಹೌದು, ಆ ಭಾರ ನಮ್ಮನ್ನ ಕೆಳಗೆ ಎಳೆಯುತ್ತಲೇ ಇರುತ್ತೆ. ಇದರಿಂದ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಮುಕ್ತರಾಗೋಕೆ ಸಾಧ್ಯನಾ? ಇದು ಎಲ್ಲರ ಪ್ರಶ್ನೆ. ಇವತ್ತಿನ ನಮ್ಮ ಮೂಲಗಳು ಫೆಬ್ರವರಿ 3, 2026ರ ಒಂದು ಆಧ್ಯಾತ್ಮಿಕ ಪ್ರವಚನದ ಆಯ್ದ ಭಾಗಗಳು ಇದಕ್ಕೊಂದು ದಾರಿ ತೋರಿಸುತ್ತೆ ಅಂತ ಹೇಳಬಹುದು. ಈ ಭಾರ ಇಳಿಸೋಕೆ ಕಠಿಣವಾದ ಕರ್ಮಕಾಂಡ, ದಾನ, ಧರ್ಮ ಇದೆಲ್ಲ ಬೇಕಿಲ್ಲ. ಬದಲಾಗಿ ಒಂದು ಕೀ ಇದೆ ಅಂತ ಹೇಳ್ತವೆ. ಆ ಕೀಯೇ ವಿಕರ್ಮಾಜೀತ್ ಸ್ಥಿತಿ, ಅಂದ್ರೆ ಕರ್ಮದ ಬಂಧನದಿಂದ ಪೂರ್ತಿ ಗೆಲುವು ಸಾಧಿಸುವುದು. ಆ ಕೀಲಿ ಯಾವುದು, ಅದನ್ನು ಹೇಗೆ ಬಳಸೋದು ಅನ್ನೋದನ್ನೇ ಇವತ್ತು ನಾವು ಆಳವಾಗಿ ಚರ್ಚಿಸೋಣ. ಖಂಡಿತ. ಈ ಮೂಲಗಳ ವಿಶೇಷತೆಯೇ ಇದು. ಇದು ಕೇವಲ ತತ್ವಜ್ಞಾನವನ್ನಷ್ಟೇ ಹೇಳಲ್ಲ, ಬದಲಿಗೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಎದುರಿಸುವ ಒಂದು ಅತಿ ದೊಡ್ಡ ಸವಾಲು. ಯಾವುದು? ನಾಳೆ ಮಾಡಿದ್ರಾಯ್ತು ಅನ್ನೋ ಮನೋಭಾವ, ಪ್ರೊಕ್ರಾಸ್ಟಿನೇಷನ್. ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಅದನ್ನ ಮಾಯೆಯ ಅತ್ಯಂತ ಸಿಹಿ ವಂಚನೆ ಅಂತ ಕರೆದು ಅದರಿಂದ ಪಾರಾಗೋ ದಾರಿಯನ್ನು ತೋರಿಸುತ್ತೆ. ಇದು ಸಿದ್ಧಾಂತಕ್ಕಿಂತ ಹೆಚ್ಚು ಒಂದು ಪ್ರಾಕ್ಟಿಕಲ್ ಗೈಡ್. ಹಾಗಾದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಈ ಪ್ರವಚನದ ಆರಂಭದ ಸಾಲುಗಳೇ ಬಹಳ ಗಮನ ಸೆಳೆಯುತ್ತವೆ. ಮಧುರ ಮಕ್ಕಳೇ, ನೀವು ನೆನಪಿನಲ್ಲಿ ತಾಗುವ ಪುರುಷಾರ್ಥವನ್ನು ಖಂಡಿತ ಮಾಡಬೇಕು. ಇಲ್ಲಿ ಮಧುರ ಮಕ್ಕಳೇ ಅನ್ನೋ ಸಂಬೋಧನೆ ಮತ್ತು ಖಂಡಿತ ಅನ್ನೋ ಪದ, ಅದರ ಮೇಲಿನ ಒತ್ತಡ, ಇದರ ಹಿಂದೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ಮಧುರ ಮಕ್ಕಳೇ ಅನ್ನೋದು ಬರೀ ಪ್ರೀತಿಯ ಮಾತು ಮಾತ್ರ ಅಲ್ಲ, ಅದು ಪ್ರತಿಯೊಂದು ಆತ್ಮದ ಮೂಲ ಸ್ವರೂಪವನ್ನ ನೆನಪಿಸುತ್ತೆ. ನಮ್ಮೆಲ್ಲರ ನಿಜವಾದ ಸ್ವರೂಪ ಶಾಂತ, ಪವಿತ್ರ ಮತ್ತು ಮಧುರವಾಗಿದೆ ಅನ್ನೋದನ್ನ ಮೊದಲ ಸಾಲಿನಲ್ಲೇ ನೆನಪಿಸಿ ಒಂದು ಆತ್ಮವಿಶ್ವಾಸವನ್ನ ತುಂಬುತ್ತೆ. ಇನ್ನು ಖಂಡಿತ ಅನ್ನೋ ಪದಕ್ಕೆ ಒತ್ತು ಕೊಟ್ಟಿರೋದು, ಹೌದು, ಅದರರ್ಥ ಈ ನೆನಪಿನ ಪ್ರಯಾಣ ಅಷ್ಟು ಸುಲಭವಲ್ಲ. ಅದು ತಾನಾಗಿಯೇ ಆಗಲ್ಲ. ಅದಕ್ಕೆ ಪ್ರಜ್ಞಾಪೂರ್ವಕವಾದ ನಿರಂತರವಾದ ಪ್ರಯತ್ನ ಬೇಕೇ ಬೇಕು. ಯಾಕಂದ್ರೆ ಮಾಯೆ ಅಡ್ಡ ಬರುತ್ತೆ ಅಂತನಾ? ಅದೇ ಸರಿಯಾಗಿ ಹೇಳಿದ್ರಿ. ಮಾಯೆ ಅಥವಾ ನಮ್ಮ ಹಳೆಯ ಸಂಸ್ಕಾರಗಳು ನಮ್ಮನ್ನ ಮತ್ತೆ ಮತ್ತೆ ದೇಹದ ಪ್ರಜ್ಞೆಗೆ ಎಳೆಯುತ್ತಿರ್ತವೆ. ಹಾಗಾಗಿ ಧೈರ್ಯದಿಂದ, ಶ್ರದ್ಧೆಯಿಂದ ಪ್ರಯತ್ನ ಮಾಡ್ತಾನೇ ಇರ್ಬೇಕು ಅನ್ನೋದು ಅದರ ಹಿಂದಿನ ಆಳವಾದ ಸಂದೇಶ. ಸರಿ, ಈ ಪ್ರಯತ್ನದ, ಈ ಪುರುಷಾರ್ಥದ ಗುರಿ ವಿಕರ್ಮಜೀತ್ ಆಗೋದು ಅಂತ ಹೇಳಲಾಗಿದೆ. ಆದರೆ ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯ ಇದೆ. ಯಾವುದೇ ದಾನ, ಪುಣ್ಯ, ಶಾಸ್ತ್ರ ಪಠಣದಿಂದಲ್ಲ, ಕೇವಲ ನೆನಪಿನ ಬಲದಿಂದ ಮಾತ್ರ ಕರ್ಮದ ಹೊರೆ ಇಳಿಯುತ್ತೆ ಅಂತ ಈ ಮೂಲಗಳು ಒತ್ತಿ ಹೇಳುತ್ತವೆ. ಸಾಮಾನ್ಯವಾಗಿ ನೆನಪು ಅಂದ್ರೆ ಅದೊಂದು ಮೆಂಟಲ್ ಆಕ್ಟಿವಿಟಿಯಷ್ಟೇ ಅನ್ಕೋತೀವಿ. ಹೌದು. ಆದರೆ ಇಲ್ಲಿ ಅದನ್ನ ಒಂದು ಶಕ್ತಿ ಅಂತ ಹೇಳಲಾಗ್ತದೆ. ಕರ್ಮವನ್ನೇ ಸುಟ್ಟು ಹಾಕುವಷ್ಟು ಪ್ರಬಲವಾದ ಅಸ್ತ್ರ ಅಂತ. ಇದು ನಿಜಕ್ಕೂ ಒಂದು ವಿಭಿನ್ನ ದೃಷ್ಟಿಕೋನ. ಹೌದು, ನೀವು ಹೇಳಿದ್ದು ಬಹಳ ಮುಖ್ಯವಾದ ಪಾಯಿಂಟ್. ಇಲ್ಲಿ ಬಲ ಅನ್ನೋ ಪದಕ್ಕೆ ವಿಶೇಷವಾದ ಅರ್ಥವಿದೆ. ನೆನಪು ಕೇವಲ ಒಂದು ಭಾವನೆಯಲ್ಲ, ಅದೊಂದು ಆಧ್ಯಾತ್ಮಿಕ ಶಕ್ತಿ. ಓಕೆ. ಹೇಗೆ ಸೂರ್ಯನ ಶಕ್ತಿಯುತವಾದ ಕಿರಣಗಳು ಕಸದ ರಾಶಿಯನ್ನ ಸುಟ್ಟು ಬೂದಿ ಮಾಡುತ್ತೋ, ಹಾಗೆಯೇ ಪರಮಾತ್ಮನ ನಿರಂತರ ಶಕ್ತಿಯುತ ನೆನಪು ನಮ್ಮ ಜನ್ಮಜನ್ಮಾಂತರದ ನಕಾರಾತ್ಮಕ ಕರ್ಮಗಳ ಸಂಸ್ಕಾರಗಳನ್ನ, ಆ ಭಾರವನ್ನ ಸುಟ್ಟು ಭಸ್ಮ ಮಾಡುತ್ತೆ. ಈ ಪ್ರಕ್ರಿಯೆಯನ್ನ ಬೇರೆ ಯಾವುದೇ ಲೌಕಿಕ ವಿಧಾನದಿಂದ ಸಾಧಿಸೋಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಕೇವಲ ತಂದೆಯ ನೆನಪಿನ ಶಕ್ತಿಯೇ ಈ ಭಾರ ಇಳಿಸಬಲ್ಲದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಈ ಪ್ರಯತ್ನವನ್ನ ವಿಫಲಗೊಳಿಸೋ ಒಂದು ದೊಡ್ಡ ಅಡಚಣೆ ಇದೆ ಅಂತನೂ ಈ ಪ್ರವಚನದಲ್ಲಿ ಹೇಳಲಾಗಿದೆ. ಅದು ಇನ್ನೂ ಸಮಯವಿದೆ, ನಂತರ ಪುರುಷಾರ್ಥ ಮಾಡಿದ್ರಾಯ್ತು ಅನ್ನೋ ಆಲೋಚನೆ. ಇದು ಬಹುತೇಕ ಎಲ್ರಿಗೂ ಅನುಭವಕ್ಕೆ ಬರುವಂತ ವಿಚಾರ ಅಲ್ವಾ? ಯಾವುದೇ ಒಳ್ಳೆ ಕೆಲಸ ಶುರು ಮಾಡಬೇಕು ಅಂದ್ರೂ ಸೋಮವಾರದಿಂದ ಶುರು ಮಾಡೋಣ ಅಂತೀವಿ. ಹೌದು, ಅದನ್ನೇ ಮಾಯೆಯ ಅತ್ಯಂತ ಸಿಹಿ ಮತ್ತು ಅತ್ಯಂತ ಅಪಾಯಕಾರಿ ವಂಚನೆ ಅಂತ ವಿವರಿಸಲಾಗಿದೆ. ಸಿಹಿ ಮತ್ತು ಅಪಾಯಕಾರಿ. ಹೌದು, ಯಾಕಂದ್ರೆ ಅದು ತರ್ಕಕ್ಕೆ ಸರಿ ಅನ್ಸುತ್ತೆ. ಅಯ್ಯೋ, ಇನ್ನು ಎಷ್ಟೋ ಸಮಯ ಇದೆ, ಕೊನೆಯಲ್ಲಿ ವೇಗವಾಗಿ ಪ್ರಯತ್ನ ಪಟ್ರೆ ಆಯ್ತು ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೋತೀವಿ. ಆದ್ರೆ ನಾಳೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ನಿಜ. ಈ ದೇಹ ಯಾವಾಗ ಕೈ ಕೊಡುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಕೊನೆಯ ಕ್ಷಣಕ್ಕಾಗಿ ಕಾಯೋದು ಅತ್ಯಂತ ದೊಡ್ಡ ತಪ್ಪು. ಪ್ರತಿ ಕ್ಷಣ, ಪ್ರತಿ ಸಂಕಲ್ಪವನ್ನ ಸಫಲಗೊಳಿಸೋದ್ರಿಂದಲೇ ನಾವು ಅಂತಿಮ ಪರೀಕ್ಷೆಗೆ ಸಿದ್ಧರಾಗೋಕೆ ಸಾಧ್ಯ.
ನಾಳೆ ಮಾಡಿದ್ರಾಯ್ತು ಅನ್ನೋದು ಒಂದು ರೀತಿ ಸ್ವಾರ್ಥದ ಯೋಚನೆ ಅಲ್ವಾ? ನಮ್ಮ ಬಗ್ಗೆ, ನಮ್ಮ ಆರಾಮದ ಬಗ್ಗೆ ಮಾತ್ರ ಯೋಚಿಸಿದಾಗ ಈ ಮುಂದೂಡುವಿಕೆ ಬರುತ್ತೆ. ಹಾಗಾದ್ರೆ ಈ ಮೂಲಗಳು ಇದ್ರ ವಿರುದ್ಧವಾಗಿ ನಿಸ್ವಾರ್ಥದ ಬಗ್ಗೆ ಏನಾದರೂ ಹೇಳುತ್ತಾ? ಬಹುಶಃ ಅದೇ ಇದರ ಪರಿಹಾರ ಇರ್ಬೋದಾ? ನೀವು ಸರಿಯಾದ ದಾರಿಯಲ್ಲೇ ಯೋಚಿಸ್ತಿದ್ದೀರಿ. ಅದಕ್ಕೆ ಪರಿಹಾರವಾಗಿ ಖುದಾಯ್ ಖಿದ್ಮತ್ಗಾರ್ ಅಂದ್ರೆ ದೇವರ ನಿಸ್ವಾರ್ಥ ಸೇವಕರ ಉದಾಹರಣೆ ನೀಡಲಾಗಿದೆ. ಓಕೆ. ನಿಜವಾದ ಸೇವಕರು ಅಪರಿಮಿತ ಸೇವೆಯಲ್ಲಿ ಎಷ್ಟು ತಲ್ಲೀನರಾಗಿರ್ತಾರೆ ಅಂದ್ರೆ ಅವರಿಗೆ ಮುಂದೂಡೋ ಯೋಚನೆಯೇ ಬರಲ್ಲ. ಅವರ ಗಮನ ವ್ಯರ್ಥ ವಿಷಯಗಳ ಕಡೆ ಹೋಗೋದೇ ಇಲ್ಲ. ಅವರ ಸೇವೆ ಅಂದ್ರೆ ಏನು? ಅವರ ಸೇವೆ ಅಂದ್ರೆ ಮಾಯೆಯ ಬಿರುಗಾಳಿಯಲ್ಲಿ ಸಿಲುಕಿ ದುಃಖ ಮತ್ತು ಅಶಾಂತಿಯ ಸಾಗರದಲ್ಲಿ ಮುಳುಗ್ತಿರೋ ಆತ್ಮಗಳಿಗೆ ಜ್ಞಾನ ಮತ್ತು ಯೋಗದ ಬೆಳಕನ್ನ ನೀಡಿ ಅವರನ್ನ ದಡ ಸೇರಿಸೋದು. ಈ ನಿಸ್ವಾರ್ಥ ಸೇವೆ ಇದೆಯಲ್ಲ, ಅದು ಅವರನ್ನ ಕೆಳಗೆ ಎಳೆಯೋ ಮಾಯೆಯ ಜೌಗು ಪ್ರದೇಶದಿಂದ ಆ ಕೆಸರಿನಿಂದ ಮೇಲೆತ್ತೋ ವಿಮಾನದಂತೆ ಕೆಲಸ ಮಾಡುತ್ತೆ. ಈ ಚರ್ಚೆಯನ್ನ ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗೋಣ. ಈ ಪ್ರವಚನದಲ್ಲಿ ಬರೋ ಕೆಲವು ಮೂಲಭೂತ ಜ್ಞಾನದ ಅಂಶಗಳು ಬಹಳ ಆಳವಾಗಿವೆ. ಉದಾಹರಣೆಗೆ, ನಿರಾಕಾರನಾದ ಶಿವನಿಗೆ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯ ಮಾಡೋಕೆ ಪ್ರಜಾಪಿತ ಬ್ರಹ್ಮ ಅನ್ನೋ ಸಾಕಾರ ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಹೇಳಲಾಗಿದೆ. ಅನೇಕರು ದೇವರು ಸರ್ವವ್ಯಾಪಿ, ಅವನಿಗೆ ಶರೀರದ ಅವಶ್ಯಕತೆ ಏಕೆ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಇದೊಂದು ಉತ್ತರವೇ? ಖಂಡಿತ. ಇದು ಬಹಳ ತಾರ್ಕಿಕವಾದ ವಿವರಣೆ. ಯಾವುದೇ ಕರ್ಮ ಮಾಡೋಕೆ ಅಂದ್ರೆ ಮಾತಾಡೋಕೆ, ಜ್ಞಾನ ನೀಡೋಕೆ ಕರ್ಮೇಂದ್ರಿಯಗಳು ಬೇಕು. ಸರಿ. ನಿರಾಕಾರ ಆತ್ಮನಿಗೆ ಸ್ವಂತ ಕರ್ಮೇಂದ್ರಿಯಗಳಿಲ್ಲ. ಇದು ಒಂದು ಸಾಫ್ಟ್ವೇರ್ ಇದ್ದ ಹಾಗೆ. ಎಷ್ಟೇ ಶಕ್ತಿಶಾಲಿ ಸಾಫ್ಟ್ವೇರ್ ಆದ್ರೂ ಅದನ್ನ ರನ್ ಮಾಡೋಕೆ ಒಂದು ಕಂಪ್ಯೂಟರ್, ಒಂದು ಹಾರ್ಡ್ವೇರ್ ಬೇಕೇ ಬೇಕು ಅಲ್ವಾ? ಹೌದು. ಹಾಗೆಯೇ ನಿರಾಕಾರ ಜ್ಞಾನವನ್ನ ವ್ಯಕ್ತಪಡಿಸೋಕೆ ಒಂದು ಸಾಕಾರ ಶರೀರದ ಮಾಧ್ಯಮ ಬೇಕು ಅಂತ ಈ ಮೂಲಗಳು ಹೇಳ್ತವೆ. ಅದಕ್ಕೆ ದೇವರು ಈ ಭಾಗ್ಯಶಾಲಿ ರಥ ಅಂತ ಕರೆಯಲ್ಪಡೋ ಸಾಮಾನ್ಯ ವೃದ್ಧ ಶರೀರವನ್ನ ಆಧಾರವಾಗಿ ತಗೋತಾನೆ. ಸರಿ. ಇನ್ನೊಂದು ಕುತೂಹಲಕಾರಿ ಕಲ್ಪನೆಯೆಂದರೆ 5000 ವರ್ಷಗಳ ಸೃಷ್ಟಿಚಕ್ರ. ಭಾರತವಾಸಿಗಳೇ ಸತ್ಯಯುಗದಲ್ಲಿ ದೇವತೆಗಳಾಗಿದ್ರು ಮತ್ತು 84 ಜನ್ಮಗಳ ಚಕ್ರವನ್ನ ಪೂರೈಸುತ್ತಾ ಈಗ ಕಲ್ಲಿನ ಸಮಾನ ಆಗಿದ್ದಾರೆ ಅಂತ ಹೇಳಲಾಗಿದೆ. ಒಂದು ನಿಮಿಷ, 84 ಜನ್ಮಗಳ ಚಕ್ರ ಅನ್ನೋದು ಬಹಳ ನಿರ್ದಿಷ್ಟವಾದ ಸಂಖ್ಯೆ. ಹೌದು. ಸಾಮಾನ್ಯವಾಗಿ ನಾವು ಹಲವು ಜನ್ಮಗಳು ಅಂತ ಕೇಳಿರ್ತೀವಿ. ಈ 84 ಅನ್ನೋ ಸಂಖ್ಯೆಗೆ ಏನಾದರೂ ವಿಶೇಷ ಅರ್ಥ ಇದೆಯಾ? ಇದು ಒಂದು ರೂಪಕವಾ ಅಥವಾ ಅಕ್ಷರಶಃ ತಗೋಬೇಕಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಈ ಮೂಲಗಳ ಪ್ರಕಾರ ಇದು ಅಕ್ಷರಶಃ ಲೆಕ್ಕಾಚಾರ. 5000 ವರ್ಷಗಳ ಚಕ್ರದಲ್ಲಿ ಒಂದು ಆತ್ಮ ಗರಿಷ್ಠ 84 ಜನ್ಮಗಳನ್ನ ತೆಗೆದುಕೊಡುತ್ತೆ ಅಂತ ಇದು ಸೂಚಿಸುತ್ತೆ. ಸತ್ಯಯುಗದಲ್ಲಿ 8, ತ್ರೇತಾಯುಗದಲ್ಲಿ 12, ದ್ವಾಪರ ಯುಗದಲ್ಲಿ 21 ಮತ್ತು ಕಲಿಯುಗದಲ್ಲಿ 42. ಹೀಗೆ ಒಟ್ಟು 84. ಈ ಚಕ್ರದ ನಿಖರವಾದ ಜ್ಞಾನವನ್ನ ತ್ರಿಕಾಲದರ್ಶಿ ತಂದೆಯ ಹೊರತು ಬೇರ್ಯಾರೂ ಕೊಡೋಕಾಗಲ್ಲ. ನಾವು ಮೊದಲು ಪಾರಸಪುರಿಯ ಮಾಲೀಕರಾಗಿದ್ವಿ, ವಜ್ರದ ಸಮಾನರಾಗಿದ್ವಿ, ಈಗ ಕಲ್ಲಿನಂತಾಗಿದ್ದೀವಿ. ನಮ್ಮ ಮೂಲ ದೈವಿ ಸ್ವರೂಪದ ನೆನಪನ್ನ ಮರೆತಿರೋದ್ರಿಂದಲೇ ಇಂದು ನಾವು ದುಃಖಿಗಳಾಗಿದ್ದೀವಿ. ಆ ದೈವಿ ಸ್ವರೂಪದ ನೆನಪನ್ನ ಮರಳಿ ತರೋಕೆ ದೇವರು ಈ ಯುಗದಲ್ಲಿ ಬರ್ತಾನೆ ಅಂತ ಈ ಮೂಲಗಳು ಹೇಳ್ತವೆ. ಈ 5000 ವರ್ಷಗಳ ಚಕ್ರದ ಕಲ್ಪನೆ ಇದೆಯಲ್ಲ, ಇದು ಕೇಳೋಕೆ ಆಸಕ್ತಿದಾಯಕವಾಗಿದೆ. ಆದರೆ ವೈಜ್ಞಾನಿಕವಾಗಿ ಜಗತ್ತಿನ ಇತಿಹಾಸ ಲಕ್ಷಾಂತರ ವರ್ಷಗಳದ್ದು. ಹೌದು. ಹಾಗಿದ್ದಾಗ ಈ 5000 ವರ್ಷಗಳ ಲೆಕ್ಕಾಚಾರವನ್ನ ಆ ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ಹೇಗೆ ಸಮರ್ಥಿಸಿಕೊಳ್ಳಲಾಗಿದೆ? ಇದು ಒಂದು ಆಳವಾದ ಪ್ರಶ್ನೆ. ಈ ಮೂಲಗಳ ಪ್ರಕಾರ ಮಾನವ ಸೃಷ್ಟಿಯ ಚಕ್ರವೇ 5000 ವರ್ಷಗಳದ್ದು ಮತ್ತು ಅದು ಪುನರಾವರ್ತನೆ ಆಗುತ್ತೆ. ಪುನರಾವರ್ತನೆ, ಹೌದು. ವಿಜ್ಞಾನವು ಭೌತಿಕ ಜಗತ್ತಿನ ಅಂದ್ರೆ ಕಲ್ಲು ಮಣ್ಣುಗಳ ವಯಸ್ಸನ್ನ ಲೆಕ್ಕ ಹಾಕತ್ತೆ. ಆದರೆ ಈ ಜ್ಞಾನವು ಮಾನವ ಆತ್ಮಗಳ ನಾಟಕದ ಚಕ್ರದ ಬಗ್ಗೆ ಮಾತಾಡುತ್ತೆ. ಎರಡೂ ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಸರಿಯಿರಬಹುದು. ಒಂದು ಭೌತಿಕ ಕಾಲದ ಮಾಪನ, ಇನ್ನೊಂದು ಚೈತನ್ಯದ ಪಯಣದ ಕಾಲಚಕ್ರ. ಈ ಜ್ಞಾನದ ಪ್ರಕಾರ ಇಡೀ ಮಾನವ ಇತಿಹಾಸವು ಈ 5000 ವರ್ಷಗಳ ಚೌಕಟ್ಟಿನಲ್ಲೇ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಪುನರಾವರ್ತನೆ ಅಂದಾಗ ನಾಟಕದ ರಹಸ್ಯದ ಬಗ್ಗೆನೂ ಇದರಲ್ಲಿ ಹೇಳಲಾಗಿದೆ. ಪ್ರತಿಯೊಂದು ಘಟನೆನೂ ಮೊದಲೇ ನಿಗದಿಯಾಗಿದೆ ಮತ್ತು ಎಲ್ಲವೂ ಕಲ್ಯಾಣಕಾರಿ ಅಂತ ತಿಳಿಯೋದರಿಂದ ನಿಜವಾಗಿಯೂ ಏನೂ ಪ್ರಯೋಜನ? ಇದು ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡೋದಿಲ್ವಾ? ಎಲ್ಲ ಮೊದಲೇ ಡಿಸೈಡ್ ಆಗಿದ್ರೆ ನಾನೇಕೆ ಪ್ರಯತ್ನ ಪಡ್ಬೇಕು ಅನ್ನೋ ಪ್ರಶ್ನೆ ಬರ್ಬೋದಲ್ವಾ? ಸಹಜವಾದ ಪ್ರಶ್ನೆ. ಆದ್ರೆ ಇಲ್ಲಿನ ದೃಷ್ಟಿಕೋನವೇ ಬೇರೆ. ಈ ಜ್ಞಾನ ನಮ್ಮನ್ನ ನಿಷ್ಕ್ರಿಯರನ್ನಾಗಿಸಲ್ಲ, ಬದಲಾಗಿ ಅಚಲ ಅಡೋಲರನ್ನಾಗಿ, ಅಂದ್ರೆ ಸ್ಥಿರ ಮತ್ತು ಅಲುಗಾಡದಂತೆ ಮಾಡುತ್ತೆ. ಸ್ಥಿರವಾಗಿ. ಹೌದು.
ಜೀವನದ ಏರಿಳಿತಗಳನ್ನ, ಜನರ ವರ್ತನೆಯನ್ನ ನಾವು ಒಬ್ಬ ಸಾಕ್ಷಿಯಾಗಿ ನೋಡಕ್ಕೆ ಕಲಿತೀವಿ. ಆಗ ನೋವು, ದುಃಖ, ಚಿಂತೆ ನಮ್ಮ ಮೇಲೆ ಪ್ರಭಾವ ಬೀರಲ್ಲ. ಇದು ಪ್ರಯತ್ನ ನಿಲ್ಸೋದಲ್ಲ, ಬದಲಾಗಿ ಫಲಿತಾಂಶದ ಚಿಂತೆ ಇಲ್ಲದೆ ಶ್ರೇಷ್ಠ ಪ್ರಯತ್ನ ಮಾಡೋಕೆ ಪ್ರೇರೇಪಿಸುತ್ತೆ. ಇದೇ ಸಂದರ್ಭದಲ್ಲಿ ಮೋಕ್ಷದ ಬಗ್ಗೆ ಇರೋ ತಪ್ಪು ಕಲ್ಪನೆಯನ್ನು ನಿವಾರಿಸಲಾಗಿದೆ. ಓಕೆ. ಯಾವುದೇ ಆತ್ಮ ನಾಟಕದಿಂದ ಸಂಪೂರ್ಣವಾಗಿ ಹೊರಹೋಗಲ್ಲ. ಬದಲಾಗಿ ತಮ್ಮ ಪಾತ್ರವಿಲ್ಲದ ಸಮಯದಲ್ಲಿ ಪರಮಧಾಮ ಅನ್ನೋ ಶಾಂತಿಯ ಮನೆಯಲ್ಲಿ ವಿಶ್ರಾಂತಿ ಪಡಿತಾರೆ. ಸರಿ. ಇಷ್ಟೆಲ್ಲ ಆಳವಾದ ಜ್ಞಾನವನ್ನ ನಮ್ಮ ಬುದ್ಧಿಯಲ್ಲಿ ಉಳಿಸ್ಕೊಳ್ಬೇಕಂದ್ರೆ ಅದಕ್ಕೆ ಏನಾದ್ರೂ ಅಡಿಪಾಯ ಬೇಕಲ್ವಾ? ಈ ಪ್ರವಚನದಲ್ಲಿ ಪವಿತ್ರತೆಯೇ ಆ ಅಡಿಪಾಯ ಅಂತ ಹೇಳಲಾಗಿದೆ. ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇದು ಅತ್ಯಂತ ಮೂಲಭೂತವಾದ ಅಂಶ. ದೇಹದ ಅಭಿಮಾನ ಮತ್ತು ವಿಕಾರಗಳೆಂಬ ಕಸ ತುಂಬಿರುವ ಬುದ್ಧಿಯೆಂಬ ಪಾತ್ರೆಯಲ್ಲಿ ಈ ಜ್ಞಾನದ ರತ್ನಗಳು ನಿಲ್ಲೋಕೆ ಸಾಧ್ಯವಿಲ್ಲ. ಪಾತ್ರೆ ಸ್ವಚ್ಛ ಇಲ್ಲದಿದ್ರೆ ಅದರಲ್ಲಿ ಎಂಥ ಅಮೂಲ್ಯ ವಸ್ತು ಹಾಕಿದ್ರೂ ಅದು ಹಾಳಾಗುತ್ತೆ. ಹಾಗೆಯೇ ಪವಿತ್ರತೆ ವ್ರತವನ್ನ ಸ್ವೀಕರಿಸಿದಾಗ ಮಾತ್ರ ನಮ್ಮ ಬುದ್ಧಿ ಶುದ್ಧವಾಗುತ್ತೆ ಮತ್ತು ಈ ಜ್ಞಾನವನ್ನ ಧಾರಣೆ ಮಾಡೋಕೆ ಯೋಗ್ಯವಾಗುತ್ತೆ. ಅದಕ್ಕಾಗಿಯೇ ಜ್ಞಾನಕ್ಕೆ ಪವಿತ್ರತೆಯೇ ತಾಯಿ ಅಂತ ಹೇಳಲಾಗಿದೆ. ಯಾವಾಗ ಪವಿತ್ರತೆಯ ದೃಢ ಸಂಕಲ್ಪ ಮಾಡ್ತೇವೋ ಆವಾಗ್ಲೇ ನಮ್ಮ ಬುದ್ಧಿಯ ಬೀಗ ತೆರೆಯೋಕೆ ಆರಂಭವಾಗುತ್ತೆ. ಜ್ಞಾನದ ಜೊತೆಗೆ ಸೇವೆಯ ಬಗ್ಗೆನೂ ಇದರಲ್ಲಿ ಹೇಳಲಾಗಿದೆ. ಒಂದು ಸುಂದರವಾದ ರೂಪಕ ಬಳಸಲಾಗಿದೆ, ದೈವೀ ವೃಕ್ಷದ ಸಸಿ ನೆಡುವುದು. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಇದರ ಅರ್ಥವೇನು? ಹೌದು, ಇದು ಬಹಳ ಸುಂದರವಾದ ಹೋಲಿಕೆ. ಲೌಕಿಕ ಜಗತ್ತಿನಲ್ಲಿ ಜನರು ಸಾಮಾನ್ಯ ಮರಗಳ ಸಸಿಗಳನ್ನ ನೆಡ್ತಾರೆ. ಆದ್ರೆ ಆಧ್ಯಾತ್ಮಿಕ ಸೇವಕರು ಮನುಷ್ಯರನ್ನ ದೇವತೆಗಳನ್ನಾಗಿ ಪರಿವರ್ತಿಸೋ ದೈವೀ ಹೂವುಗಳ ಸಸಿಗಳನ್ನ ನೆಡ್ತಾರೆ. ದೈವೀ ಹೂವುಗಳು. ಹಾಗೆ ನಂತರ ಜ್ಞಾನ ಮತ್ತು ಯೋಗದ ನೀರಿನಿಂದ ಅದನ್ನ ಪೋಷಿಸಿದಾಗ ಆ ಆತ್ಮನು ದೇವತೆಯಾಗಿ ಅರಳುತ್ತೆ. ಇಂದು ಮುಳ್ಳಿನ ಕಾಡಾಗಿರೋ ಜಗತ್ತನ್ನ ದೈವೀ ಹೂವುಗಳ ತೋಟವನ್ನಾಗಿ ಪರಿವರ್ತಿಸೋ ಶ್ರೇಷ್ಠ ಸೇವೆ ಇದು. ಇದಕ್ಕಿಂತ ಶ್ರೇಷ್ಠ ತೋಟಗಾಲಿಕೆ ಬೇರೊಂದಿಲ್ಲ ಅಂತ ಈ ಮೂಲಗಳು ಹೇಳ್ತವೆ. ಇಷ್ಟೆಲ್ಲ ಜ್ಞಾನ ಕೇಳಿದ್ಮೇಲೆ ದಿನನಿತ್ಯನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಈ ಪ್ರವಚನ ಕೊಡೋ ಮೊದಲ ಪ್ರಮುಖ ಸಲಹೆ ಏನು? ಮೊದಲನೆಯ ಧಾರಣೆಯ ಅಂಶ ಅಂದ್ರೆ ವಿಘ್ನಗಳಿಗೆ ಹೆದರಬೇಡಿ. ಆಧ್ಯಾತ್ಮಿಕ ಪಯಣದಲ್ಲಿ ಸಾಗುವಾಗ ಪರೀಕ್ಷೆಗಳು, ವಿಘ್ನಗಳು ಬರೋದು ಖಚಿತ. ದೇಹ, ಮನಸ್ಸು, ಸಂಬಂಧಗಳು ಹೀಗೆ ನಾನಾ ರೂಪದಲ್ಲಿ ಬರಬಹುದು. ಆದ್ರೆ ಅದೆಲ್ಲವೂ ನಾಟಕದಲ್ಲಿ ಮೊದಲೇ ನಿಗದಿಯಾದ ದೃಶ್ಯಗಳು ಮತ್ತು ಪ್ರತಿಯೊಂದ್ರಲ್ಲೂ ಕಲ್ಯಾಣ ಅಡಗಿದೆ ಅಂತ ತಿಳಿದಾಗ ನಾವು ಹೆದ್ರಲ್ಲ. ಮುಖ್ಯವಾಗಿ ವಿಘ್ನಗಳ ನೆಪವೊಡ್ಡಿ ನೆನಪಿನ ಯಾತ್ರೆಯನ್ನ ನಿಲ್ಲಿಸಬಾರ್ದು. ಹೌದು, ಕಷ್ಟ ಬಂದಾಗ ನಾವು ಅದರಲ್ಲೇ ಮುಳುಗಿಬಿಡ್ತೀವಿ. ಕರೆಕ್ಟ್. ಆದ್ರೆ ಆ ನೆನಪಿನ ಯಾತ್ರೆಯೇ ನಮ್ಮ ಆಕ್ಸಿಜನ್, ನಮ್ಮ ಜೀವನಾಡಿ ಅನ್ನೋದನ್ನ ಮರಿಬಾರ್ದು. ಸರಿ. ಅಂದ್ರೆ ಎದುರಾಗೋ ಸಮಸ್ಯೆಗಳನ್ನ ನಾಟಕದ ಭಾಗ ಅಂತ ನೋಡಬೇಕು. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇನ್ನು ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾಡಬೇಕಾದ ಮುಖ್ಯ ಕೆಲಸ ಏನು ಅಂತ ಹೇಳಲಾಗಿದೆ? ಎರಡನೆಯ ಧಾರಣೆಯ ಅಂಶ ಅದೇ, ಎಲ್ಲರಿಗೂ ತಂದೆಯ ಪರಿಚಯ ನೀಡಿ ಪಾವನರಾಗುವ ದಾರಿ ತೋರಿಸಿ. ನಮ್ಮ ಸೇವೆಯ ಗುರಿ ಸ್ಪಷ್ಟವಾಗಿರಬೇಕು. ಓಕೆ. ಕೇವಲ ಜ್ಞಾನದ ಅಂಶಗಳನ್ನ ಹೇಳೋದಲ್ಲ, ಬದಲಾಗಿ ಪ್ರತಿಯೊಂದು ಆತ್ಮಕ್ಕೂ ಅವರ ಅಲೌಕಿಕ ತಂದೆಯ ಪರಿಚಯವನ್ನ ಪ್ರೀತಿಯಿಂದ ನೀಡೋದು. ಇದರಿಂದ ಅವರ ಹೃದಯವು ತಂದೆಯೊಂದಿಗೆ ಸಂಪರ್ಕ ಸಾಧಿಸೋಕೆ ಸಾಧ್ಯವಾಗುತ್ತೆ. ಜೊತೆಗೆ ಪತಿತರಿಂದ ಪಾವನರಾಗೋ ಅತ್ಯಂತ ಸುಲಭವಾದ ಮಾರ್ಗ ಅಂದ್ರೆ ಮನ್ಮನಭವದ ಮಂತ್ರವನ್ನ, ನೆನಪಿನ ಯಾತ್ರೆಯ ಮಹತ್ವವನ್ನ ವಿವರಿಸಬೇಕು. ಹಾರೋಕೆ ಜ್ಞಾನ ಮತ್ತು ಯೋಗ ಅನ್ನೋ ಎರಡೂ ರೆಕ್ಕೆಗಳು ಬೇಕು. ಇದರ ಜೊತೆಗೆ ಒಂದು ಶಕ್ತಿಯುತ ವರದಾನವೂ ಇದೆ. ನಾನು ಎಂಬ ಭಾವವನ್ನ ತ್ಯಾಗ ಮಾಡಿ ಸೇವೆಯಲ್ಲಿ ಸದಾ ಮಗ್ನರಾಗಿರುವ ತ್ಯಾಗಮೂರ್ತಿ ಸೇವಾಧಾರಿಗಳಾಗಿ. ಒಂದು ನಿಮಿಷ, ನಾನು ಅನ್ನೋ ಭಾವವನ್ನೇ ತ್ಯಾಗ ಮಾಡಬೇಕು ಅನ್ನೋದು ಕೇಳೋಕ್ ಸುಲಭ. ಆದ್ರೆ ನಮ್ಮ ಇಡೀ ವ್ಯಕ್ತಿತ್ವವೇ ನಾನು ಅನ್ನೋದ್ರ ಮೇಲೆ ನಿಂತಿದೆ. ಇದನ್ನೇ ಬಿಟ್ಟುಬಿಟ್ರೆ ಉಳಿಯೋದೇನು? ಇದು ಶೂನ್ಯದ ಹಾಗೆ ಅನ್ಸೋದಿಲ್ವಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ನಾನು ಅಂದ್ರೆ ಆತ್ಮದ ಅರಿವನ್ನ ತ್ಯಾಗ ಮಾಡೋದಲ್ಲ, ಬದಲಾಗಿ ಅಹಂಕಾರದ ನಾನುವನ್ನು ತ್ಯಾಗ ಮಾಡೋದು. ಓ, ಸೂಕ್ಷ್ಮವಾದ ವ್ಯತ್ಯಾಸ. ಹೌದು. ನಾನು ಮಾಡಿದೆ, ನನ್ನ ಯೋಜನೆಯಿಂದ ಯಶಸ್ವಿಯಾಯ್ತು, ನಾನು ಚೆನ್ನಾಗಿ ಭಾಷಣ ಮಾಡದೆ ಎಂಬ ಸೂಕ್ಷ್ಮ ಅಹಂಕಾರ ಇದೆಯಲ್ಲ, ಅದು ಸೇವೆಯ ಸಂಪೂರ್ಣ ಫಲವನ್ನ ನಾಶ ಮಾಡುತ್ತೆ. ಅದು ಸೇವೆಯನ್ನ ಅಲೌಕಿಕವಾಗಿ ಉಳಿಸದೆ ಲೌಕಿಕವನ್ನಾಗಿಸುತ್ತೆ. ನಿಜವಾದ ತ್ಯಾಗ ಅಂದ್ರೆ ಈ ನಾನು ನನ್ನದು ಎಂಬ ದೇಹದ ಅಭಿಮಾನದ ತ್ಯಾಗ. ಅಂದ್ರೆ ನಾನು ಕೇವಲ ನಿಮಿತ್ತ ಅನ್ನೋ ಭಾವನೆ. ಅದೇ, ಮಾಡಿಸುವವನು
ತಂದೆ ಎಂಬ ಸ್ಮೃತಿ ಇರಬೇಕು. ಈ ಅಹಂಕಾರದ ನಾನು ಎಂಬ ಸಣ್ಣ ಬೀಜವು ತಂದೆಯ ಪ್ರೀತಿಯಲ್ಲಿ ಭಸ್ಮವಾದಾಗ ನಾವು ನಿಜವಾದ ತ್ಯಾಗಮೂರ್ತಿಗಳಾಗ್ತೇವೆ. ಆಗ ನಮ್ಮಲ್ಲಿ ಉಳಿಯೋದು ಶೂನ್ಯವಲ್ಲ, ಬದಲಾಗಿ ದೈವೀ ಗುಣಗಳಿಂದ ತುಂಬಿದ ಪರಿಪೂರ್ಣತೆ. ಹೌದು, ಇದು ಆಫೀಸ್ ಕೆಲ್ಸದಲ್ಲೂ ಆಗುತ್ತೆ. ಒಂದು ಪ್ರಾಜೆಕ್ಟ್ ಯಶಸ್ವಿಯಾದಾಗ ನನ್ನ ಐಡಿಯಾ ಅಂತ ಹೇಳ್ಕೊಳ್ಳೋ ಸಣ್ಣ ಆಸೆ ಬರುತ್ತೆ. ಬಹುಶಃ ಈ ಮೂಲಗಳು ಹೇಳ್ತಿರೋದು ಅದೇ ಸೂಕ್ಷ್ಮ ಅಹಂಕಾರದ ಬಗ್ಗೆ ಇರಬೇಕು ಅಲ್ವಾ? ಖಂಡಿತ. ಇದಕ್ಕೆ ಪೂರಕವಾಗಿ ಒಂದು ಸ್ಲೋಗನ್ ಕೂಡ ಇದೆ: ವ್ಯರ್ಥವನ್ನು ಸಮಾಪ್ತಿಗೊಳಿಸಿ, ಆಗ ಸೇವೆ ಅವಕಾಶಗಳು ತಾವಾಗೇ ಮುಂದೆ ಬರ್ತವೆ. ಹೌದು, ನೀವು ಸರಿಯಾಗಿ ಸಂಬಂಧ ಕಲ್ಪಿಸಿದ್ದೀರಿ. ಆ ನಾನು ಅನ್ನೋ ಭಾವವೇ ಅತಿ ದೊಡ್ಡ ವ್ಯರ್ಥ ಸಂಕಲ್ಪ. ಅದರಿಂದಲೇ ನಾನೇಕೆ ಹಾಗೆ ಹೇಳ್ದೆ, ಅವರು ನನ್ಗೆ ಏಕೆ ಗೌರವ ಕೊಡ್ಲಿಲ್ಲ, ನನ್ನ ಸೇವೆಯ ಶ್ರೇಯಸ್ಸು ಬೇರೆಯವರಿಗೆ ಕೆನ್ಹೋಯ್ತು ಎಂಬಂತಹ ಅನೇಕ ವ್ಯರ್ಥ ಸಂಕಲ್ಪಗಳ ಸರಪಳಿ ಹುಟ್ಟುತ್ತೆ. ಇದು ನಮ್ಮ ಶಕ್ತಿಯನ್ನ ವ್ಯಯಿಸುತ್ತೆ. ಯಾವಾಗ ನಾವು ಈ ವ್ಯರ್ಥವನ್ನ ಸಂಪೂರ್ಣವಾಗಿ ನಿಲ್ಸ್ತೀವೋ ಆಗ ನಮ್ಮ ಸ್ಥಿತಿಯು ಎಷ್ಟು ಶಕ್ತಿಶಾಲಿ, ಪವಿತ್ರ ಮತ್ತು ಆಕರ್ಷಕವಾಗುತ್ತೆ ಅಂದ್ರೆ ಸೇವೆಯ ಅವಕಾಶಗಳು ನಮ್ಮನ್ನು ಹುಡುಕೊಂಡು ಬರ್ತವೆ. ಹೌದು, ನಾವು ಸೇವೆಯ ಹಿಂದೆ ಓಡೋ ಬದಲು ನಮ್ಮ ಸ್ಥಿತಿಯನ್ನ ಶ್ರೇಷ್ಠವನ್ನಾಗಿಸೋ ಪುರುಷಾರ್ಥ ಮಾಡಬೇಕು. ಹಾಗಾದ್ರೆ ಇಂದಿನ ಈ ಇಡೀ ಚರ್ಚೆಯ ಸಾರಾಂಶವನ್ನು ತೆಗೆದುಕೊಂಡ್ರೆ, ನಮ್ಮ ಬೆನ್ನ ಮೇಲಿರೋ ಆ ಕರ್ಮದ ಮೂಟೆಯನ್ನು ಇಳಿಸೋ ಕೀಲಿ ಅಂದ್ರೆ ಮುಂದೂಡುವಿಕೆಯನ್ನ ಮತ್ತು ನಾನು ಎಂಬ ಅಹಂಕಾರವನ್ನ ತ್ಯಜಿಸಿ ಪ್ರತಿ ಕ್ಷಣವನ್ನೂ ಪರಮಾತ್ಮನ ನೆನಪು ಮತ್ತು ನಿಸ್ವಾರ್ಥ ಸೇವೆಯಲ್ಲಿ ಸಫಲಗೊಳಿಸೋದು. ಇದೇ ನಿಜವಾದ ಆಧ್ಯಾತ್ಮಿಕ ಪುರುಷಾರ್ಥ. ಮತ್ತು ಇನ್ನೊಂದು ಮುಖ್ಯವಾದ ಅಂಶವನ್ನ ನಾವು ಮರಿಬಾರ್ದು. ಈ ಮೂಲಗಳಲ್ಲಿ ಹೇಳಿರೋ ಹಾಗೆ ಇಂಥ ಸೇವಕರ ಏಕತೆಯ ಶಕ್ತಿಯೇ ಈ ಪ್ರಪಂಚದ ಪರಿವರ್ತನೆಗೆ ಆಧಾರವಾಗುತ್ತೆ. ಪರಸ್ಪರರ ಅವಗುಣಗಳನ್ನ ನೋಡದೆ, ಗುಣಗಳನ್ನ ಗ್ರಹಿಸಿ, ಸಾದರದಂತೆ ಎಲ್ಲವನ್ನೂ ತನ್ನಲ್ಲಿ ಸಮಾವೇಸಿಕೊಂಡಾಗ ಮಾತ್ರ ನಮ್ಮ ಸಂಘಟನೆ ಬಲಗೊಳ್ಳುತ್ತೆ. ಆ ಏಕತೆಯೇ ಅಂತಿಮ ಯಶಸ್ಸಿನ ಕೀಲಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ: ಈ ಮೂಲಗಳು ಸೇವೆಯನ್ನ ಬೇರೊಂದು ಆತ್ಮದಲ್ಲಿ ದೈವೀ ಸಸಿಯನ್ನ ನೆಡುವುದಕ್ಕೆ ಹೋಲಿಸುತ್ತವೆ. ಹಾಗಾದರೆ ಇಂದು ಬೇರೊಬ್ಬರ ಜೀವನದಲ್ಲಿ ಜ್ಞಾನದ ಅಥವಾ ಸಕಾರಾತ್ಮಕತೆಯ ಒಂದು ಸಣ್ಣ ಬೀಜವನ್ನ ಬಿತ್ತುವಂತಹ ಯಾವ ಚಿಕ್ಕ ನಿಸ್ವಾರ್ಥ ಕಾರ್ಯವನ್ನ ಮಾಡಬಹುದು ಮತ್ತು ಭವಿಷ್ಯದಲ್ಲಿ ಅದು ಏನಾಗಿ ಬೆಳೆಯಬಹುದು?